ನಮಸ್ಕಾರ ಸ್ನೇಹಿತರೆ. ಈ ಚಳಿಗಾಲದಲ್ಲಿ ಸಂಜೆ ಹೊತ್ತು ಫಿಲ್ಟರ್ ಕಾಫಿ ಜೊತೆ ಈ ಥರ ಕುರುಕ್ಲು ತಿಂಡಿ ಇದ್ದರೆ ಎಷ್ಟು ಸೂಪರ್ ಆಗಿರತ್ತಲ್ವ. ಬನ್ನಿ, ಇದು ಸುಲಭವಾಗಿ ಮಾಡೋದು ಯಾವ ರೀತಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನಾನಿವಾಗ. ಮೊದಲನೇದಾಗಿ 2 ಕಪ್ಪು ಅಕ್ಕಿ ಹಿಟ್ಟು ತಗೊಳ್ಳೋಣ. ಇದಕ್ಕೆ 1/4 ಕಪ್ಪು ಕಡಲೆ ಪಪ್ಪನ ಪೌಡ್ರು ಹಾಗೂ 1/4 ಕಪ್ಪು ಕಡಲೆ ಬೀಜದ ಪೌಡ್ರನ್ನ ಸೇರಿಸ್ಕೊಬೇಕಾಗತ್ತೆ. ಹಾಗೆ 1 ಟೀ ಸ್ಪೂನಷ್ಟು ಬಿಳಿ ಎಳ್ಳನ್ನ ಹಾಕ್ಕೊಳ್ಳಿ. ಅರ್ಧ ಟೀ ಸ್ಪೂನು ಓಂಕಾಳು ಹಾಕ್ಕೊಳ್ಳಿ. ಇದ್ರ ಜೊತೆನೇ ರುಚಿಗೆ ಸ್ವಲ್ಪ ಹಿಂಗು ಸೇರಿಸ್ಕೊಳ್ಳೋಣ. ಹಾಗೆ 1 ಸ್ಪೂನಷ್ಟು ಚಿಲ್ಲಿ ಪೌಡರು, ರುಚಿಗೆ ತಕ್ಕನಷ್ಟು ಉಪ್ಪು ಹಾಗೂ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಈ ಮಿಕ್ಸ್ನ ಎಲ್ಲ ಕಲಿಸ್ಕೊಬೇಕಾಗತ್ತೆ. ನೋಡಿ, ಈ ಚಕ್ಲಿಗೆ ನಾವೇನು ಅಕ್ಕಿನ ನೆನೆಸಿ ಅದನ್ನು ಒಣಗಿಸಿ ಬೀಸೋದೇನು ಬೇಕಾಗಿಲ್ಲ. ಡೈರೆಕ್ಟಾಗಿ ದಿನಸಿ ಅಂಗಡಿಲಿ ಏನು ಸಿಗುತ್ತೆ ಅದೇ ಅಕ್ಕಿ ಹಿಟ್ಟನ್ನ ತಗೊಂಡು ಉಪಯೋಗಿಸ್ಕೊಬೋದು. ಎಲ್ಲ ಪದಾರ್ಥಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಇವಾಗ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ಈ ತುಪ್ಪದಿಂದನೇ ಚಕ್ಲಿ ಅಷ್ಟು ಗರಿಗರಿಯಾಗಿ ಬರುತ್ತೆ. ಆಮೇಲೆ ನಾವು ಚೆನ್ನಾಗಿ ಕಲಿಸ್ಬೇಕು. ಇವಾಗ ಯಾವ ಥರ ನಾವು ಇದನ್ನು ಕಲಿಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮಗೆ ಮೃದುವಾಗಿ ಗರಿಗರಿಯಾಗಿ ಚಕ್ಲಿ ಬರೋಕ್ಕೆ. ನೋಡಿ, ಒಂದು ಮುಷ್ಟಿಲಿ ಇಟ್ಕೊಂಡ್ರೆ ಅದು ಹಂಗೆ ಬಿಗಿಯಾಗಿರಬೇಕು. ಈ ಥರ ಕಲಿಸಿದ್ರೇ ಚಕ್ಲಿ ಸೂಪರಾಗಿ ಬರುತ್ತೆ. ಕೊನೆಯದಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಹಿಟ್ಟನ್ನ ಕಲಿಸ್ಕೊಬೇಕು. ನೀರು ನೋಡ್ಕೊಂಡು ಹಾಕ್ಕೊಳ್ಳಿ, ಒಂದೇ ಸಲ ಜಾಸ್ತಿ ಹಾಕ್ಕೊಂಬೇಡಿ. ಸ್ವಲ್ಪ ಹಾಕ್ಕೊಂಡು ಕಲಸಿ ಅದು ಚಕ್ಲಿ ಅದಕ್ಕೆ ಆ ಹಿಟ್ಟು ಅದಕ್ಕೆ ಬರಬೇಕು. ಚಕ್ಲಿ ಹಿಟ್ಟು ತಯಾರಾಗಿದೆ. ಇನ್ನೇನಿದ್ರು ಚಕ್ಲಿ ಹೊರಳಿಗಾಕಿ ಗರ್ಗರಿ ಚಕ್ಲಿ ಮಾಡೋಣ ಬನ್ನಿ ಸ್ನೇಹಿತರೆ. ಈ ತಿಂಡಿ ಮಾಡೋಕ್ಕೆ ಹೆಚ್ಚು ಸಮಯ ಏನು ಬೇಕಾಗಿಲ್ಲ. ಕೇವಲ ಒಂದು ಅರ್ಧ ಗಂಟೆಯಲ್ಲಿ ಇದು ರೆಡಿಯಾಗಿಬಿಡತ್ತೆ. ಅದು ಈ ಚಳಿಗಾಲದಲ್ಲಿ ಈ ಥರ ಕುರುಕ್ಲು ತಿಂಡಿನ ಫಿಲ್ಟರ್ ಕಾಫಿ ಜೊತೆ ತಿಂತಾಯಿದ್ರೆ ಎಷ್ಟು ಸೂಪರಾಗಿರುತ್ತಲ್ಲ. ನೀವು ಮತ್ತು ಇನ್ಯಾವ್ಯಾವ ಥರ ಕುರುಕ್ಲು ತಿಂಡಿಗಳು ಮಾಡ್ತೀರಾ ಅನ್ನೋದನ್ನು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಸ್ನೇಹಿತರೆ, ಚಕ್ಲಿನ ಎಣ್ಣೆಲಿ ಕರಿಬೇಕಾದ್ರೆ ನಿಧಾನಗತಿಯಲ್ಲೇ ಅಂದರೆ ಲೋ ಫ್ಲೇಮ್ನಲ್ಲೇ ಕರೀರಿ. ಸ್ವಲ್ಪ ಆವಾಗವಾಗ ಕೈ ಆಡಿಸ್ಕೊಳ್ತಾ ಇರಬೇಕಾಗತ್ತೆ, ಇಲ್ಲಾಂದರೆ ಒಂದೇ ಕಡೆ ಅದು ಎಲ್ಲ ಬೆಂದೋಗ್ಬಿಡತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚಕ್ಲಿ, ಒಂದು ಸ್ವಲ್ಪ ಕೂಡ ಒಡ್ಕೊಂಡಿಲ್ಲ. ನಾನು ಮೊದಲೇ ಹೇಳ್ದಂಗೆ ನಾವು ನೀರು ಹಾಕೋಕ್ಕೆ ಮುಂಚೆ ತುಪ್ಪ ಹಾಕ್ತೀವಲ್ಲ ಆವಾಗ ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೊಬೇಕು. ಅದೇ ನಾವು ಒಂದು ಮುಷ್ಟಿಲಿ ಕೈ ಇಟ್ಕೊಂಡಾಗ ಅದು ಬಿಗಿಯಾಗಿರಬೇಕು, ಒಡೆದೇ ಇದ್ದರೆ ಆವಾಗ ಚಕ್ಲಿ ಈ ಥರ ಗರಿಗರಿಯಾಗಿ ಚೂರು ಒಡ್ಕೊಳ್ದೆ ಸೂಪರಾಗಿ ಬರುತ್ತೆ. ನೀವು ಇವತ್ತೇ ಈ ಸೂಪರಾಗಿರೋ ಗರ್ಗರಿಯಾದ ಚಕ್ಲಿನ ಸಾಯಂಕಾಲ ಮಾಡ್ಕೊಳ್ಳಿ, ತಿಂದು ಹೇಗೆ ಬಂತು ಅಂತ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.